ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಈ ಸಲದ ಮ್ಯಾಚ್ನಲ್ಲಿ ಆಟಕ್ಕಿಂತ ಹೆಚ್ಚಾಗಿ ವಿವಾದವೇ ದೊಡ್ಡದಾಗಿ ಸದ್ದು ಮಾಡಿತು. ನೋಡಿ, ಸೆಪ್ಟೆಂಬರ್ 21ರ ಸೂಪರ್ 4 ಮ್ಯಾಚ್. ಈ ಮ್ಯಾಚ್ನಲ್ಲಿ ನಡೆದ ಕೆಲವು ವಿಷಯಗಳು ಬರೀ ಆಟದ ಅಗ್ರೆಷನ್ ಆಗಿರಲಿಲ್ಲ. ಆಟಗಾರರ ಕೆಲವು ವರ್ತನೆಗಳು ಕಾಂಪಿಟಿಷನ್ನ ಲೈನ್ ಕ್ರಾಸ್ ಮಾಡಿ ಒಂದು ದೊಡ್ಡ ವಿವಾದಕ್ಕೆ ಕಿಡಿ ಹಚ್ಚಿದ್ವು. ಹಾಗಾದ್ರೆ ಮೈದಾನದಲ್ಲಿ ಅಷ್ಟಕ್ಕೂ ಆಗಿದ್ದೇನು? ಯಾವ ಘಟನೆಗಳು ಇಷ್ಟೊಂದು ದೊಡ್ಡ ವಿವಾದಕ್ಕೆ ಕಾರಣವಾದವು? ಎರಡೂ ಕ್ರಿಕೆಟ್ ಬೋರ್ಡ್ಗಳು ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಡುವಷ್ಟು ಸೀರಿಯಸ್ ಆಗಿತ್ತ ಪರಿಸ್ಥಿತಿ? ಮೊದಲನೇದು ಈ ಶಾಟ್ ಡೌನ್ ಜೆಸ್ಚರ್. ಪ್ರೇಕ್ಷಕರಿಂದ ಕೊಹ್ಲಿ ಕೊಹ್ಲಿ ಅಂತ ಚಾಂಟ್ಸ್ ಕೇಳಿ ಬಂದಾಗ ಹ್ಯಾರಿಸ್ ರೌಫ್ ಒಂದು ವಿಮಾನವನ್ನ ಶೂಟ್ ಮಾಡಿದ ಹಾಗೆ ಸನ್ನೆ ಮಾಡಿದ್ರು. ಇದು ತಕ್ಷಣವೇ ಒಂದು ರಾಜಕೀಯ ಪ್ರಚೋದನೆ ಅನ್ನೋ ಆರೋಪಕ್ಕೆ ಗುರಿಯಾಯಿತು. ಇಷ್ಟೇ ಅಲ್ಲ, ವಿವಾದ ಇಲ್ಲಿಗೆ ನಿಲ್ಲಿಲ್ಲ. ಸಾಹಿಬ್ಜಾದಾ ಫರ್ಹಾನ್ ತಮ್ಮ 50 ಹೊಡೆದ ಮೇಲೆ ಸೆಲೆಬ್ರೇಟ್ ಮಾಡೋ ಸ್ಟೈಲ್ ಹೇಗಿತ್ತು ಅಂದ್ರೆ, ತಮ್ಮ ಬ್ಯಾಟ್ನ ಒಂದು ಮಿಷಿನ್ ಗನ್ ಥರ ಹಿಡಿದು ಪ್ರೇಕ್ಷಕರ ಕಡೆಗೆ ಪಾಯಿಂಟ್ ಮಾಡಿದ್ರು. ಇದು ಬರೀ ಸೆಲೆಬ್ರೇಷನ್ ಅಂತ ಯಾರಿಗೂ ಅನ್ಸಿಲ್ಲ, ಬದಲಿಗೆ ಇದೊಂದು ವಯೋಲೆನ್ಸ್ನ ಸಿಂಬಲ್ ಥರ ಕಾಣಿತು. ಈ ಘಟನೆಗಳು ಕೇವಲ ಮೈದಾನಕ್ಕೆ ಸೀಮಿತವಾಗಿ ಉಳಿಲಿಲ್ಲ. ಬಿಸಿಸಿಐ ಅಂದ್ರೆ ನಮ್ಮ ಕ್ರಿಕೆಟ್ ಬೋರ್ಡ್ ಇದನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಂಡು ಪಾಕಿಸ್ತಾನಿ ಆಟಗಾರರ ಈ ಪ್ರಚೋದನಾಕಾರಿ ವರ್ತನೆ ಮತ್ತೆ ಅವರು ಮಾಡಿದ ಬೈಗುಳದ ಬಗ್ಗೆ ಐಸಿಸಿಗೆ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಮಾಡಿತು. ಇಲ್ಲಿಂದ ಮುಂದೆ ಏನಾಯಿತು ಅಂದ್ರೆ, ಈ ಫೈಟ್ ಮೈದಾನದಿಂದ ಬೋರ್ ರೂಮ್ಗಳಿಗೆ ಶಿಫ್ಟ್ ಆಯಿತು. ಇದು ಇನ್ನೂ ಆಟಗಾರರ ನಡುವಿನ ಜಗಳ ಆಗೇ ಉಳಿದಿರಲಿಲ್ಲ, ಬದಲಿಗೆ ಎರಡು ದೇಶಗಳ ಕ್ರಿಕೆಟ್ ಬೋರ್ಡ್ಗಳ ನಡುವಿನ ಒಂದು ದೊಡ್ಡ ಸಂಘರ್ಷವಾಗಿ ಬದಲಾಯಿತು. ನೋಡಿ, ಎರಡೂ ಕಡೆಯಿಂದ ಕಂಪ್ಲೇಂಟ್ಸ್ ಫೈಲ್ ಆಯಿತು. ಬಿಸಿಸಿಐ ಹ್ಯಾರಿಸ್ ರೌಫ್ ಮತ್ತು ಫರ್ಹಾನ್ ಅವರ ಜೆಸ್ಚರ್ಗಳ ಬಗ್ಗೆ ದೂರು ಕೊಟ್ರೆ, ಅದಕ್ಕೆ ಕೌಂಟರ್ ಆಗಿ ಪಿಸಿಬಿ ಅಂದ್ರೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಮ್ಯಾಚ್ ಆದಮೇಲೆ ಸೂರ್ಯಕುಮಾರ್ ಯಾದವ್ ಕೊಟ್ಟ ಹೇಳಿಕೆಗಳು ರಾಜಕೀಯ ಸ್ವರೂಪದ್ದು ಅಂತ ಕಂಪ್ಲೇಂಟ್ ಮಾಡ್ತು. ಸೊ ಈ ಇಡೀ ವಿವಾದ ಈಗ ಐಸಿಸಿ ಕೋರ್ಟ್ನಲ್ಲಿತ್ತು. ಹಾಗಾದ್ರೆ ಮುಂದೆ ಪ್ರೊಸೀಜರ್ ಏನು? ಮೊದಲಿಗೆ ಐಸಿಸಿ ಎರಡೂ ಬೋರ್ಡ್ಗಳ ದೂರನ್ನ ತಗೊಳ್ಳುತ್ತೆ. ಆಮೇಲೆ ಎಲ್ಲ ಎವಿಡೆನ್ಸ್, ವಿಡಿಯೋ ಫುಟೇಜ್ ಎಲ್ಲವನ್ನೂ ಪರಿಶೀಲನೆ ಮಾಡುತ್ತೆ. ಕೊನೆಗೆ ತಪ್ಪು ಸಾಬೀತಾದ್ರೆ ಫೈನ್ ಹಾಕ್ಬೋದು, ಡಿಮೆರಿಟ್ ಪಾಯಿಂಟ್ಸ್ ಕೊಡ್ಬೋದು. ಅಷ್ಟೇ ಯಾಕೆ, ಕೆಲವು ಮ್ಯಾಚ್ಗಳಿಗೆ ಬ್ಯಾನ್ ಕೂಡ ಮಾಡ್ಬೋದು. ಆದ್ರೆ ಈ ವಿವಾದದ ಎಫೆಕ್ಟ್ ಏನಿದೆಯಲ್ಲ, ಅದು ಕೇವಲ ಆಟಗಾರರು ಅಥವಾ ಮ್ಯಾಚ್ ರಿಸಲ್ಟ್ಗೆ ಮಾತ್ರ ಸೀಮಿತ ಅಲ್ಲ. ಇದು ಸ್ಪಿರಿಟ್ ಆಫ್ ಕ್ರಿಕೆಟ್ ಅಂತ ಏನ್ ಕರೀತೀವಲ್ಲ, ಅದರ ಮೇಲೆ ಒಂದು ದೊಡ್ಡ ಪ್ರಶ್ನೆಯನ್ನ ಎತ್ತುತ್ತೆ. ಯಾಕಂದ್ರೆ ಕ್ರೀಡೆ ಅನ್ನೋದು ಜನರನ್ನ ಒಂದುಗೂಡಿಸ್ಬೇಕು. ಆದ್ರೆ ಈ ಥರದ ಘಟನೆಗಳು ಏನಾಗುತ್ತೆ ಅಂದ್ರೆ, ಅದು ರಾಜಕೀಯ ಮತ್ತೆ ದ್ವೇಷವನ್ನ ಆಟದೊಳಗೆ ಎಳೆದು ತರುತ್ತೆ. ಆಗ ಮೈದಾನದೊಳಗಿನ ಅಸಲಿ ಸ್ಪರ್ಧೆನೇ ಮರ್ತು ಹೋಗುತ್ತೆ. ಸೊ ಕೊನೆಗೆ ಈ ಎಲ್ಲ ಡ್ರಾಮಾ, ಈ ಆರೋಪ ಪ್ರತ್ಯಾರೋಪಗಳನ್ನೆಲ್ಲ ನೋಡಿದ್ಮೇಲೆ ನಮ್ಮುಂದೆ ಒಂದು ಸಿಂಪಲ್ ಆದರೆ ತುಂಬಾನೇ ಮುಖ್ಯವಾದ ಪ್ರಶ್ನೆ ಉಳಿಯುತ್ತೆ. ಕ್ರೀಡೆಯಲ್ಲಿನ ಪ್ಯಾಷನ್ ಅಂದ್ರೆ ಉತ್ಸಾಹ ಮತ್ತೆ ಪ್ರೊವೊಕೇಷನ್ ಅಂದ್ರೆ ಪ್ರಚೋದನೆ, ಇವೆರಡರ ನಡುವೆ ಇರೋ ಆ ತೆಳುವಾದ ಗೆರೆ ಎಲ್ಲಿದೆ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಬೇಕಿದೆ.